ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಪ್ರಾಜೆಕ್ಟಲ್ಲೇ ಮಿತಿ ಮೀರೋಗಿದ್ದೀನಿ. ಅದರ ಡಾಕ್ಯುಮೆಂಟ್ಸ್ ನಿಮಗೆ ತೋರಿಸಿಲ್ಲ. ಅದೇ ಮಾಮೂಲಿ ತೋರಿಸಿದ್ದೀನಿ, ಈಗ ಕ್ಲೀನಾಗಿ ತೋರಿಸಿಲ್ಲ. ಹೀಗೆ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಪಾಯಿಂಟ್ ನಂಬರ್ 1, ಇದು ರೋಬೋಟು ಮಾಡುವ ವಿಧಾನ. ರೋಬೋಟ್ ಕಲೆಕ್ಷನ್ನು, ಇವು ರೋಬೋಟ್ ಕಲೆಕ್ಷನ್ನು. ಪೇಜು ನ್ಯೂಟ್ರಲ್ ಕಲೆಕ್ಷನ್ ಬರುತ್ತೆ. ಪಾಸಿಟಿವ್ನ ವೈರು ಮೈಕ್ರೋಚಿಪ್ನ ನೆಗೆಟಿವ್ಗೆ ಹೋಗುತ್ತದೆ. ಪೇಜು ನ್ಯೂಟ್ರಲ್ ಕಲೆಕ್ಷನ್ ಇದು ಪೂರ್ತಿ. ಎರಡನೇದು ಡ್ರಾಯಿಂಗು. ರೋಬೋಟ್ನ ಬಲಕ್ಕಿವಿ, ರೋಬೋಟ್ನ ಎಡಕ್ಕಿವಿ. ಇದು ಎರಡನೇದು. ಇದು ರೋಬೋಟ್ನ ಬ್ಲೂ ಪ್ರಿಂಟ್. ಇದು ರೋಬೋಟ್ನ ಬ್ಲೂ ಪ್ರಿಂಟ್ ಅಂದರೆ ನಾಳೆ ಏನು ನಡೀತೋ ಡಿಸ್ಪ್ಲೇ ಮೇಲೆ ತೋರಿಸ್ತೋ ಒಬ್ಬ ಮನುಷ್ಯನ ಭವಿಷ್ಯ. ಇದು ಫ್ರೆಂಡ್ಸ್, ಇದು ರೋಬೋಟ್ನ MRI ಸಾಫ್ಟ್ವೇರ್ ಮುಖಾಂತರ ಎಲ್ಲ ಡಿವೈಸ್ಗಳು ನಮ್ಮ ದೇಹದಿಂದ ಬರುವ MRI ಸಾಫ್ಟ್ವೇರ್ ಮುಖಾಂತರ ನಾಳೆ ಏನು ಹಿಡಿದು ಡಿಸ್ಪ್ಲೇ ಮೇಲೆ ತೋರಿಸೋ ಸ್ಕೆಚ್ಚು ಫ್ರೆಂಡ್. ಇದು ರೋಬೋಟು ಫ್ರೆಂಡ್ಸ್, ರೋಬೋಟ್ ಸ್ಕೆಚ್ಚು. ಇದು ರೋಬೋಟು ನಾನು ಹೇಳೋದನ್ನು ಮಾಡುತ್ತದೆ, ನಾನು ಹೇಳೋದು ತರುವುದು, ಆ ಥರ ಫ್ರೆಂಡ್ಸ್. ಇದು ರೋಬೋಟ್ನ ಎಕ್ಸಸೈಸ್, ರೋಬೋಟ್ನ ಬೇಕಾಗುವ ಸಾಮಗ್ರಿಗಳು ಏನೇನು, ರೋಬೋಟ್ ಎಂದರೇನು. ಇದು ಬುಕ್ಕು, ರೆಕಾರ್ಡು, ರೋಬೋಟ್ ವಿಷಯಗಳು, ನೋಟ್ಸು. ರೋಬೋಟ್ ಎಂದರೇನು, ರೋಬೋಟ್ನ ಎಷ್ಟು ವಿಧಗಳು ಇರುತ್ತದೆ, ರೋಬೋಟ್ಗಳಿಗೆ ಎಷ್ಟು ವೈರ್ಗಳು ಇರುತ್ತದೆ, ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್. ಇದು ರೋಬೋಟ್ ಡ್ರಾಯಿಂಗು. VB ರೋಬೋಟ್ನ ಬಲಕ್ಕಿವಿ, VB ರೋಬೋಟ್ನ ಸ್ವಿಚ್ಚು, SP ಸ್ವಿಚ್ಚು, ಆ ಥರ ಕಲೆಕ್ಷನ್ನು. ಡ್ರಾಯಿಂಗು ಫ್ರೆಂಡ್ಸ್, ಡ್ರಾಯಿಂಗ್ ಫ್ರೆಂಡ್ಸ್. ರೋಬೋಟ್ನ ಡ್ರಾಯಿಂಗ್ಸ್ ರೋಬೋಟ್ನ ಡ್ರಾಯಿಂಗ್ಸ್ ಭಾಗ 2 ಸ್ಕೆಚ್ಚು. ರೋಬೋಟ್ನ ಗ್ರಾಫು ಫ್ರೆಂಡ್ಸ್. ರೋಬೋಟ್ನ ರೆಕಾರ್ಡು. ಫ್ರೆಂಡ್ಸ್, ಫುಲ್ ರೋಬೋಟ್ನ ರೆಕಾರ್ಡು. ಇದು ಎರಡನೇ ಭಾಗ 2, ರೋಬೋಟ್ನ ಎರಡನೇ ಭಾಗ 2 ರೆಕಾರ್ಡ್ನ ಭಾಗ 2 ಫ್ರೆಂಡ್ಸ್. ರೋಬೋಟ್ನ ಮೂರನೇ ಭಾಗ 2, ಭಾಗ 3, ಅದು ರೆಕಾರ್ಡು. ಇದು ರೋಬೋಟ್ನ ರೆಕಾರ್ಡ್ ಫ್ರೆಂಡ್ಸ್. ರೋಬೋಟ್ನ ಸ್ಕೆಚ್ಚು, ಬ್ಲೂ ಪ್ರಿಂಟು ಫ್ರೆಂಡ್ಸ್. ಇದು ಮೈನ್ ಇಂಪಾರ್ಟೆಂಟು ಇದೆ ಫ್ರೆಂಡ್ಸ್. ಮೈನ್ ಇಂಪಾರ್ಟೆಂಟ್ ಇದೊಂದು, ಇದು ಫ್ರೆಂಡ್ಸ್. ಈ ಓದಿದ್ರೆ ಗೊತ್ತಿಲ್ಲ. ಮೈನ್ ಇಂಪಾರ್ಟೆಂಟು ಅಂದರೆ ಇನ್ನೆಲ್ಲ ಡಾಕ್ಯುಮೆಂಟ್ಸ್ ನೋಡಿದ್ದೀರಿ ಫ್ರೆಂಡ್ಸ್. ಮೈನ್ ಇಂಪಾರ್ಟೆಂಟು ನಾಳೆ ಏನು ನಡೀತು ಡಿಸ್ಪ್ಲೇ ಮೇಲೆ ತೋರಿಸುತ್ತೆ. ಎಲ್ಲ ಈ ಡೀಟೇಲ್ಸ್ ಈ ಎಕ್ಸಸೈಜಲ್ಲಿದೆ ಫ್ರೆಂಡ್ಸ್. ಆಸಕ್ತಿ ಇದ್ದರೆ ಬಂದು ಡಾಕ್ಯುಮೆಂಟ್ಸ್ ನೋಡಿ ಫ್ರೆಂಡ್ಸ್. ಈ ಡಾಕ್ಯುಮೆಂಟ್ಸ್ ಇದರಲ್ಲಿದ್ದಾರೆ. ಮೈನ್ ಇಂಪಾರ್ಟೆಂಟ್ ಎಲ್ಲ ಪೂರ್ತಿ ಕಂಪ್ಲೀಟೆಡ್ ಆಗಿ. ಮೈನ್ ಇಂಪಾರ್ಟೆಂಟ್ ಅದು ಕಲೆಕ್ಷನ್ನು ಅಂದರೆ ಪೇಜ್ ನ್ಯೂಟ್ರಲ್
ಪಾಸಿಟಿವ್ನ ವೈರು ಮೈಕ್ರೋಚಿಪ್ನ ನೆಗೆಟಿವ್ಗೆ ಹೋಗುತ್ತದೆ, ನೆಗೆಟಿವ್ನ ವೈರು ಬಾಯಿಗೆ ಪಾಸಿಟಿವ್ಗೆ ಹೋಗುತ್ತದೆ. ಈ ಡೀಟೇಲ್ಸ್ ಇದೈತೆ ಇದರಲ್ಲಿದೆ. ಮೈನು ನಾಳೆ ಏನು ನಡೀತದೆ ಡಿಸ್ಪ್ಲೇ ಮೇಲೆ ತೋರಿಸುತ್ತೆ, ಅದು ಏನೇನು ಐಸಿ ಏನಾಗುತ್ತೆ ಎಲ್ಲ ಡೀಟೇಲ್ಸ್ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಸಕ್ತಿ ಇದ್ದರೆ ನೋಡಿ ಬಂದು ಪರಿಶೀಲನೆ ಮಾಡಿ ಫ್ರೆಂಡ್ಸ್. ಇಂಜಿನಿಯರು, ಸೈಂಟಿಸ್ಟು, ಡಾಕ್ಟ್ರು ಬರಬೇಕು ಇದಕ್ಕೆಲ್ಲ. ಮಾಮೂಲಿ ಇಂಜಿನಿಯರು ಸೈಂಟಿಸ್ಟ್ ಬಂದರೆ ಆಗಲ್ಲ. ದೊಡ್ಡ ದೊಡ್ಡ ಇಂಜಿನಿಯರ್, ದೊಡ್ಡ ದೊಡ್ಡ ಸೈಂಟಿಸ್ಟ್ ಬಂದರೆ ಮಾತ್ರ ಇದಾಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಕಷ್ಟಪಟ್ಟು ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್, 5 ವರ್ಷ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಅಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀನಿ. ಯಾರಾದರೂ ಇಂಜಿನಿಯರು, ಸೈಂಟಿಸ್ಟು, ಒಳ್ಳೆ ಎಲೆಕ್ಟ್ರಿಕಲ್ ಇಂಜಿನಿಯರ್, ಒಳ್ಳೆ ಬ್ರಿಲಿಯಂಟು, ಒಳ್ಳೆ ಟೆಕ್ನಿಕಲ್ ಇಂಜಿನಿಯರ್ ಮಾತ್ರ ಆ ಡಾಕ್ಯುಮೆಂಟ್ಸು ಟ್ಯಾಲಿ ಮಾಡಿ ಪ್ರಾಜೆಕ್ಟ್ ರೆಡಿ ಮಾಡೋಕ್ಕೆ ಸಾಧ್ಯ. ಅದು ಬಿಟ್ಟರೆ ಲೋಕಲ್ ಇಂಜಿನಿಯರ್, ಲೋಕಲ್ ಸೈಂಟಿಸ್ಟ್ ಬಂದರೂ ಆಗಲ್ಲ. ಒಂದಿನ ಸಂಪೂರ್ಣವಾಗಿ ನನ್ನ ಜೊತೆ ಕೂತ್ಕೊಂಡು ಎಲ್ಲ ಪ್ರತಿಯೊಂದು ಐ ಸಿ ಐಗೆ ನನ್ನ ಸರ್ಕ್ಯೂಟ್ ಬೋರ್ಡ್ ನಾನು ಹೆಂಗೆ ರೆಡಿ ಮಾಡ್ತೀನಿ, ಪೇಸು ನ್ಯೂಟ್ರಲ್ ಕಲೆಕ್ಷನ್ ಹೆಂಗೆ ಕೊಡ್ತೀನಿ, ಟೆಕ್ನಿಕಲ್ ಯಾವ ಥರ ಟೆಕ್ನಿಕಲ್ ಉಪಯೋಗಿಸಿದ್ದೀನಿ ಎಲ್ಲ ಫುಲ್ ಡಾಕ್ಯುಮೆಂಟ್ಸ್ ಬಂದು ನನ್ನ ಜೊತೆ 10-15 ನಿಮಿಷ, 1 ಅವರು ಇಲ್ಲ ಒಂದಿನ ಪೂರ್ತಿ ಕಂಪ್ಲೀಟೆಡ್ ಆಗಿ ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಇನ್ನು ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇದು ಡಾಕ್ಯುಮೆಂಟ್ಸ್ ಬಂದು ಕಂಪ್ಲೀಟೆಡ್ ಆಗಿ ನೋಡಿ ಕೂತ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಇದು 3 ಥರ ಪ್ರಾಜೆಕ್ಟ್ ಮಾಡಿದ್ವಿ. ನಾಳೆ ಏನು ನಡೀತಾ ಡಿಸ್ಪ್ಲೇ ಮೇಲೆ ತೋರಿಸುತ್ತೆ ನಮ್ಮ ಭವಿಷ್ಯ ಒಂದಿನದ್ದು. ನಾಳೆ ಎಲ್ಲೆಲ್ಲಿ ಹೋಗ್ತೀರಿ, ಏನೇನು ಮಾಡ್ತೀರಾ ಕೂತಿದ್ದ ಜಾಗದಲ್ಲಿ ನೋಡ್ಬೋದು. ಇನ್ನೊಂದು ರೋಬೋಟು, ನಾನು ಹೇಳೋದನ್ನು ಮಾತಾಡುತ್ತೆ, ನಾನು ಹೇಳೋದನ್ನು ಕೇಳುತ್ತೆ. ಅಂದರೆ ನಾವು ಎಲ್ಲೆಲ್ಲಿ ಹೋಗ್ಬಾ ಅಂದರೆ ಹೋಗ್ಬರುತ್ತೆ, ಎಲ್ಲೆಲ್ಲಿ ಏನು ತಗೊಂಬಂದ್ರೆ ಒಬ್ಬ ಟೀ ಅಂಗಡಿಗೆ ಹೋಗಿ ಟೀ ತಗೊಂಬಂದ್ರೆ ಟೀ ತರುತ್ತೆ. ನಾವು 10 ರೂಪಾಯಿ ಕೊಟ್ಟು ಕಳಿಸಿದ್ರೆ ಟೀ ತರುತ್ತೆ. ಏನಾದ್ರು ಕಮ್ಮಿ ಕೊಡುತ್ತೆ ಅಂತ ಹೇಳುತ್ತೆ, ಬಾಯಿ ಬಿಟ್ಟು ಹೇಳುತ್ತೆ ಟೆಕ್ನಾಲಜಿ. ಇನ್ನೊಂದು ಬೂದಿ ಆಗುತ್ತೆ. ಅದು ಏನು ಬೂದಿ ಆಗುತ್ತೆ ಅಂತ ಹೇಳ್ಬಾರ್ದು, ವಿಡಿಯೋ ಬಿಡಬಾರ್ದು. ಅದು ಇಲ್ಲಿಗೆ ಬಂದು ನಮ್ಮನೆಗೆ ಕಂಪ್ಲೀಟೆಡಾಗಿ ಬಂದು ಕೂತಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಕಂಪ್ಲೀಟೆಡ್ ರೆಡಿ ಆದರೆ ಮಾತ್ರ ಈ ಪ್ರಾಜೆಕ್ಟ್ ರೆಡಿ ಆಗುತ್ತೆ. ಡೆಮೋ ಇಲ್ಲ, ಅದೊಂದೇ ಪ್ರಾಬ್ಲಮ್ಮು. ಇದು ನ್ಯೂ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಈ ಥರ ಟೆಕ್ನಿಕಲ್ ಉಪಯೋಗಿಸೋದು ಕಮ್ಮಿ. ಮತ್ತು ಡಾಕ್ಟ್ರು, ಇಂಜಿನಿಯರ್, ಲಾಯರ್ಸ್ ಎಲ್ಲ ಕಂಪ್ಲೀಟೆಡಾಗಿ ಸ್ಟಡಿ ಮಾಡಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ. ಮತ್ತು ಈ ಥರ ಪ್ರಾಜೆಕ್ಟು ಎಲ್ಲೂ ಇಲ್ಲ, ಮಾಡಿಲ್ಲ. ಇಡೀ ಪ್ರಪಂಚದಲ್ಲಿ ಮಾಡಿರಬಹುದು, ಇಲ್ಲ ಮಾಡಿಲ್ದಲ್ಲೇ ಇರ್ಬೋದು. ಯಾಕೆಂದರೆ ನಮ್ಮ ಭವಿಷ್ಯ MRI ಸಾಫ್ಟ್ವೇರ್ ಮುಖಾಂತರ ಮತ್ತು ಸಿಮ್ನ ಮುಖಾಂತರ, ಗಾಳಿ ಮುಖಾಂತರ, ನಮ್ಮ ಕೈ ಹಸ್ತದ ಮುಖಾಂತರ ನಾಳೆ ಏನು ನಡೀತು ಮುಂಚೆನೇ ಸಹ ನಾವು ಕೂತಿದ್ದ ಜಾಗದಲ್ಲಿ, ಅಂದರೆ ಯೂಟ್ಯೂಬ್ನಲ್ಲಿ ಯಾವ ಥರ ನಾವು ವಿಡಿಯೋ ವಿಷ್ಣುವರ್ಧನ್ದು, ರಾಜ್ಕುಮಾರ್ ಅವ್ರದ್ದು ಫಿಲಮ್ ಯಾವ ಥರ ನೋಡ್ತಿರೋ ಅದೇ ಥರ ನಮ್ಮ ಭವಿಷ್ಯ ನಾಳೆಗೆ ಎಲ್ಲೆಲ್ಲಿ ಹೋಗ್ತೀರಿ, ಏನೇ ಮಾಡಿ ಕೂತಿದ್ದ ಜಾಗದಲ್ಲೇ ನೋಡ್ಬೋದು ಫ್ರೆಂಡ್ಸ್. ಇದು ಟೆಕ್ನಾಲಜಿ. ನಾವು 5 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದೀನಿ. ನಾನು ಕಷ್ಟಪಟ್ಟು 5 ವರ್ಷ ಮಾಡಿದ್ದೀನಿ. ಈ ಟೆಕ್ನಾಲಜಿ ಉಪಯೋಗಿಸೋದು ಕಮ್ಮಿ, ಅಂದರೆ ಎಲ್ಲೋ ಅಪರೂಪ. ಹೊರದೇಶದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಅಂತೂ ಈ ಥರ ಪ್ರಾಜೆಕ್ಟ್ ಬಂದು ಹೊರದೇಶದಲ್ಲಿ ಮಾತ್ರ ಬಂದೈತೆ ಈ ಪ್ರಾಜೆಕ್ಟು. ಇದು ನಮ್ಮ ಮನೆಗೆ ಬಂದು ಕಂಪ್ಲೀಟೆಡಾಗಿ ನೋಡಿ, ಇದು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಒಂದು ದಿನ ಕೂತಿ ಎಲ್ಲ ಡಾಕ್ಯುಮೆಂಟ್ಸು ಓದಿ ಸ್ಟಡಿ ಮಾಡಿ 1 ತಿಂಗಳು ಮಾಡಿದ್ರೆ ಮಾತ್ರ ಆ ಇಂಜಿನಿಯರ್ ಮಾತ್ರ ನನ್ನನ್ನು ಮಾತ್ರ ಬಿಡಲ್ಲ, ಎತ್ತಕೊಂಡು ಹೋಗ್ಬಿಡ್ತೆ, ಕಿಡ್ನ್ಯಾಪ್ ಮಾಡೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಇನ್ನೇನು ಫ್ರೆಂಡ್ಸ್, ಎಲ್ಲ ಹೇಳಿದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಕಂಪ್ಲೀಟೆಡಾಗಿ ತೋರಿಸ್ತೀನಿ. ಇನ್ನೂ ಡೆಮೋ ಇಲ್ಲ, ಅದೊಂದೇ ಪ್ರಾಬ್ಲಮ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.